ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಮಲೇಷಿಯಾ ಇದೊಂದು ಮುಸ್ಲಿಂ ದೇಶ ಆದ್ರೂ ಕೂಡ ಇಲ್ಲಿ ಸಾವಿರಾರು ಹಿಂದೂ ದೇವಾಲಯಗಳಿರ್ತವೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಈ ದೇಶಕ್ಕೆ ಭೇಟಿ ನೀಡ್ತಾರೆ. ಅವರಲ್ಲಿ ಹಿಂದೂ ಜನರೇ ಹೆಚ್ಚಾಗಿರ್ತಾರೆ. 1957ರಲ್ಲಿ ಸ್ವತಂತ್ರ ಪಡೆದ ಈ ದೇಶ ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಪಟ್ಟಿಗೆ ಸೇರಿ ಈಗ ಅಭಿವೃದ್ಧಿ ಹೊಂದಿರುವ ದೇಶವಾಗಿದೆ. ವಿಶ್ವದಲ್ಲೇ ಅತಿ ಎತ್ತರವಾದ ಕಟ್ಟಡ ಈ ದೇಶದಲ್ಲೇ ಇದೆ. ನಮ್ಮ ದೇಶದಿಂದ ಯಾರಾದ್ರೂ ಪ್ರಜೆಗಳು ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಅವರಿಗೆ ವೀಸಾನ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಮಲೇಷಿಯಾ ದೇಶದ ಬಗ್ಗೆ ಹಲವಾರು ಆಸಕ್ತಿಯಾದ ವಿಷಯಗಳನ್ನ ತಿಳ್ಕೊಳ್ಳೋಣ. ಇದರಿಂದ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ರೀಸೆಂಟ್ ಆಗಿ ಮಲೇಷಿಯಾ ದೇಶವನ್ನ ವಿಶ್ವದ ಚೀಪೆಸ್ಟ್ ಕಂಟ್ರಿ ಲಿಸ್ಟ್ ಅಲ್ಲಿ ಸೇರಿಸಲಾಗಿದೆ. ಇದರಿಂದ ಮೊದಲನೇದಾಗಿ ಆ ದೇಶದ ಕರೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಮಲೇಷಿಯನ್ ಕರೆನ್ಸಿಯನ್ನ ರಿಗೆಟ್ ಅಂತ ಕರೀತಾರೆ. ಇದರ ಮೇಲೆ ಮಲೇಷಿಯಾದ ಮೊದಲ ಪ್ರಧಾನಮಂತ್ರಿಯಾಗಿರೋ ಟುನ್ಕು ಅಬ್ದುಲ್ ರೆಹಮಾನ್ ರ ಫೋಟೋ ಪ್ರಿಂಟ್ ಮಾಡಿರ್ತಾರೆ. ಈ ದೇಶಕ್ಕೆ ಪ್ರವಾಸಕ್ಕೆ ಹೋಗುವವರು ಹಣದ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ಕಮ್ಮಿ ಬೆಲೆಗೆನೆ ಎಲ್ಲಾನು ಸಿಗುತ್ತವೆ. ಇವರ ಕರೆನ್ಸಿಯಾದ ಒಂದು ರಿಗೆಟ್ ನಮ್ಮ ಕರೆನ್ಸಿಯಲ್ಲಿ 19 ರೂಪಾಯಿ 50 ಪೈಸೆಯಾಗುತ್ತೆ. ಈ ದೇಶದ ರಾಜಧಾನಿ ಆಗಿರುವ ಕೋಲಾಲಂಪುರ್ ಅಲ್ಲಿ ಒಂದು ದಿನ ಹೋಟೆಲ್ ರೂಮ್ ನ ತೆಗೆದುಕೊಳ್ಳಲು ಸರಿಸುಮಾರು 500 ರೂಪಾಯಿ ಖರ್ಚಾಗುತ್ತೆ. ಮತ್ತೆ ಈ ದೇಶದಲ್ಲಿ ಪೆಟ್ರೋಲ್ ದರ ನಮ್ಮ ರೂಪಾಯಿ ಪ್ರಕಾರ ಒಂದು ಲೀಟರ್ಗೆ 50 ರಿಂದ 60 ರೂಪಾಯಿ ಇರುತ್ತೆ. ಇಷ್ಟೇ ಅಲ್ಲದೆ ನಿಮಗಿಷ್ಟವಾದ ಆಹಾರ, ಅದು ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ, ತುಂಬಾ ಕಡಿಮೆ ಬೆಲೆಗೇನೆ ಸಿಗುತ್ತೆ. ಈ ದೇಶದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇತರೆ ಡೆವಲಪ್ಡ್ ಕಂಟ್ರಿಗಳೊಂದಿಗೆ ಹೋಲಿಸಿ ನೋಡಿದ್ರೆ ತುಂಬಾನೇ ಕಮ್ಮಿ ಇರುತ್ತೆ. ಇದರಿಂದ ಖರ್ಚುಗಳ ಬಗ್ಗೆ ಯೋಚನೆ ಮಾಡದೆ ಈ ದೇಶಕ್ಕೆ ಭೇಟಿ ನೀಡಬಹುದು. ಈ ದೇಶದಲ್ಲಿ ಸರಿಸುಮಾರು 3.5 ಕೋಟಿಯಷ್ಟು ಜನಸಂಖ್ಯೆ ಇರುತ್ತೆ. ಇದರಲ್ಲಿ 61% ನಷ್ಟು ಜನರು ಮಲೇಷಿಯನ್ಸ್, 16% ನಷ್ಟು ಚೈನೀಸ್, 15% ನಷ್ಟು ಇಂಡಿಯನ್ಸ್ ಹಾಗೂ ಇನ್ನುಳಿದ 8% ನಷ್ಟು ಇತರೆ ದೇಶದವರಿರ್ತಾರೆ. ಅಫಿಷಿಯಲ್ ಆಗಿ ಇದೊಂದು ಮುಸ್ಲಿಂ ದೇಶ. ಆದ್ರೆ ಇಲ್ಲಿ ಸರಿಸುಮಾರು 42,000ಕ್ಕಿಂತ ಹೆಚ್ಚಿನ ಹಿಂದೂ ದೇವಾಲಯಗಳಿರ್ತವೆ. ಇವುಗಳನ್ನ ನೋಡಿದ್ರೆ ನಾವೊಂದು ಮುಸ್ಲಿಂ ದೇಶದಲ್ಲಿದ್ದೇವೆ ಎಂಬ ಭಾವನೆನೇ ಬರೋದಿಲ್ಲ. ಈ ದೇಶವನ್ನ ಸೌತ್ ಚೈನೀಸ್ ಸಿ 2 ಭಾಗಗಳಾಗಿ ವಿಂಗಡಿಸುತ್ತೆ. ಅದರಲ್ಲಿ ಒಂದು ಪೆನಿನ್ಸುಲಾರ್ ಮಲೇಷಿಯಾ, ಮತ್ತೊಂದು ಈಸ್ಟ್ ಮಲೇಷಿಯಾ. ಈ ದೇಶದ ಅಫಿಷಿಯಲ್ ಭಾಷೆ ಹೆಸರು ಮಲೈ. ಆದ್ರೆ ಎಜುಕೇಶನ್ ಅಂಡ್ ಎಕನಾಮಿಗೋಸ್ಕರ ಇಂಗ್ಲಿಷ್ ಭಾಷೆಯನ್ನ ಹೆಚ್ಚಾಗಿ ಮಾತನಾಡ್ತಾರೆ. ಇಡೀ ವಿಶ್ವದಲ್ಲೇ ಅತ್ಯಧಿಕ ರಾಜವಂಶಸ್ಥರು ಮಲೇಷಿಯಾದಲ್ಲೇ ಇದ್ದಾರೆ. ಇಂದು ಮಲೇಷಿಯಾದಲ್ಲಿ 7 ರಾಜ ಕುಟುಂಬಗಳಿವೆ. ಇವರು ಪದ್ಧತಿ ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಒಬ್ರು ರಾಜರಾಗಿರ್ತಾರೆ. ಆದ್ರೆ ದೇಶವನ್ನ ನಡೆಸೋದು ಮಾತ್ರ ಆ ದೇಶದ ಪ್ರಧಾನಮಂತ್ರಿನೇ ಆಗಿರ್ತಾನೆ. ಈ ದೇಶದ ಜನರಿಗೆ ಸಿನಿಮಾಗಳೆಂದ್ರೆ ತುಂಬಾ ಇಷ್ಟ. ಇಲ್ಲಿ ವಾರ್ಷಿಕವಾಗಿ ಸರಿಸುಮಾರು 50 ರಿಂದ 100 ಸಿನಿಮಾಗಳು ರಿಲೀಸ್ ಆಗ್ತವೆ. ಇವುಗಳ ಜೊತೆಗೆ ಸರಿಸುಮಾರು 400 ಟಿವಿ ಸೀರಿಯಲ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ದೇಶದಲ್ಲಿ ಸರಿಸುಮಾರು 260 ಥಿಯೇಟರ್ ಗಳಿವೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ 2005ರಲ್ಲಿ ಇಲ್ಲಿನ ಒಂದು ರಾಜ್ಯದಲ್ಲಿನ ಥಿಯೇಟರ್ ಅಲ್ಲಿ ಜನರು ಹಗ್ಗಿಂಗ್ ಕಿಸಿಂಗ್ಸ್ ನ ಹೆಚ್ಚಾಗಿ ಮಾಡ್ತಿದ್ದಾರೆ ಅಂತ ಅದನ್ನ ನಿಲ್ಲಿಸಲು ಥಿಯೇಟರ್ ಅಲ್ಲಿ ಲೈಟ್ ಗಳು ಆನ್ ಆಗೇ ಇರಬೇಕು ಅಂತ ಆರ್ಡರ್ ಮಾಡ್ತಾರೆ. ನಮ್ಮ ದೇಶದ ಕಲ್ಚರ್ ಹಾಗೂ ಮಲೇಷಿಯನ್ ಕಲ್ಚರ್ ಬಹುತೇಕ ಸೇಮ್ ಆಗೇ ಇರುತ್ತೆ. ನಮ್ಮ ದೇಶದಲ್ಲಿರುವಂತೆ ಇಲ್ಲಿ ಕೂಡ ವರ್ಷವಿಡೀ ಹಬ್ಬಗಳನ್ನ ಆಚರಿಸಿಕೊಳ್ತಾರೆ. ಇಲ್ಲಿನ ಪೆನುಂಗ್ ಐಲ್ಯಾಂಡ್ ಅಲ್ಲಿ ಒಂದು ಸ್ನೇಕ್ ಟೆಂಪಲ್ ಇರುತ್ತೆ. ಇಷ್ಟೇ ಅಲ್ಲದೆ ಈ ದೇಶದಲ್ಲಿ ತೈಪುಸಾನ್ ಎಂಬ ಹಬ್ಬ ತುಂಬಾ ಫೇಮಸ್ ಆಗಿದೆ. ಈ ಹಬ್ಬವನ್ನ ಅಲ್ಲಿರುವ ತಮಿಳು ಜನರು ಅದ್ದೂರಿಯಾಗಿ ಆಚರಿಸಿಕೊಳ್ತಾರೆ. ಈ ವಿಶ್ವದಲ್ಲೇ ಅತಿ ದೊಡ್ಡದಾದ ಗುಹೆ ಈ ದೇಶದಲ್ಲೇ ಇದೆ. ಇದರ ಹೆಸರು ರೌಂಡ್ ಸರ್ವಾಕ್ ಚೇಂಬರ್. ಈ ದೇಶ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿ. ಇಲ್ಲಿ 200 ಬಗೆಯ ಮ್ಯಾಮಲ್ಸ್, 140 ಬಗೆಯ ಹಾವುಗಳು, 600 ಬಗೆಯ ಪಕ್ಷಿಗಳು ಹಾಗೂ 40 ಬಗೆಯ ಹಲ್ಲಿಗಳಿರ್ತವೆ. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಹೊಸ ಪ್ರದೇಶಕ್ಕೆ ಹೋದ್ರೆ ಶಾಪಿಂಗ್ ಮಾಡ್ತೇವೆ. ಆದ್ರೆ ಅನೇಕ ಜನರು ಮಲೇಷಿಯಾಗೆ ಕೇವಲ ಶಾಪಿಂಗ್ ಮಾಡಲು ಹೋಗ್ತಾರೆ. ಯಾಕಂದ್ರೆ ಶಾಪಿಂಗ್ ಈ ದೇಶ ಸ್ವರ್ಗದಂತಿರುತ್ತೆ. ದೊಡ್ಡ ದೊಡ್ಡ ಬ್ರಾಂಡೆಡ್ ವಸ್ತುಗಳಿಂದ ಹಿಡಿದು ಲೋಕಲ್ ವಸ್ತುಗಳು ಕೂಡ ಕಡಿಮೆ ಬೆಲೆಗೇನೆ ಸಿಗ್ತವೆ. ಈ ದೇಶದಲ್ಲಿರುವ ಹೈವೇ ರೋಡ್ಗಳ ಉದ್ದ ನಮ್ಮ ಭೂಮಿಯ ಸುತ್ತಳತೆಗಿಂತ ಹೆಚ್ಚಾಗಿರುತ್ತೆ. ಇಲ್ಲಿನ ಪ್ರಜೆಗಳು ಪ್ರವಾಸಿಗರೊಂದಿಗೆ ತುಂಬಾ ಗೌರವದಿಂದ ವರ್ತಿಸ್ತಾರೆ. ಇದರಿಂದ ನಾವು ಯಾವುದೇ ಭಯವಿಲ್ಲದೆ ಮಲೇಷಿಯಾಗೆ ಹೋಗಬಹುದು. ಇನ್ನು ಈ ದೇಶದಲ್ಲಿ ತಪ್ಪದೆ ನೋಡಬೇಕಾದ ಪ್ರವಾಸಿ ತಾಣಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ ನಂಬರ್ 1 ಕೋಲಾಲಂಪುರ್. ಮಲೇಷಿಯಾದ ರಾಜಧಾನಿಯಾಗಿರುವ ಕೋಲಾಲಂಪುರ್ ಅಲ್ಲಿ ರುಚಿಕರವಾದ ಆಹಾರಗಳು, ಗಗನಚುಂಬಿ ಕಟ್ಟಡಗಳು, ಶಾಪಿಂಗ್ ಮಾಲ್ಸ್, ಮಾರ್ಕೆಟ್ ನ ಜೊತೆಗೆ ಬೆಸ್ಟ್ ನೈಟ್ ಲೈಫ್ ನ ಎಂಜಾಯ್ ಮಾಡಬಹುದು. ಇಷ್ಟೇ ಅಲ್ಲದೆ ಇಲ್ಲಿನ ಬಟು ಕೇವ್ಸ್ ಹತ್ರ ನಮ್ಮ ಹಿಂದೂ ದೇವರಾಗಿರುವ ಮುರುಗನ್ ವಿಗ್ರಹ ಇದೆ. ಇದು ತುಂಬಾನೇ ಫೇಮಸ್ ಆಗಿದೆ. ಇಲ್ಲಿರುವ ಪೆಟ್ರೋನಸ್ ಟ್ವಿನ್ ಟವರ್ಸ್ ಕೂಡ ತುಂಬಾನೇ ಪಾಪ್ಯುಲರ್ ಆಗಿವೆ. ಇವು 452 ಮೀಟರ್ ಅಷ್ಟು ಎತ್ತರವಿದ್ದು 88 ಫ್ಲೋರ್ಸ್ ಗಳನ್ನ ಹೊಂದಿರ್ತವೆ. ಇದಕ್ಕಾಗಿ ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಟ್ವಿನ್ ಟವರ್ಸ್ ಆಗಿ ಇದಕ್ಕೆ ಹೆಸರು ಬಂದಿದೆ. ಈ ಟ್ವಿನ್ ಟವರ್ಸ್ ಅಲ್ಲಿ 86
16ನೇ ಫ್ಲೋರ್ ಇಂದ ಕೌಲಾಲಂಪುರ್ನ 360 ಡಿಗ್ರಿಯಲ್ಲಿ ನೋಡುವ ಅವಕಾಶವನ್ನ ಕಲ್ಪಿಸಿದ್ದಾರೆ. ಇದು ತುಂಬಾ ಅದ್ಭುತವಾಗಿರುತ್ತೆ. 2 ಟವರ್ಗಳ ಮಧ್ಯೆ 41 ಹಾಗೂ 42ನೇ ಫ್ಲೋರ್ ಗಳನ್ನ ಸೇರಿಸುವ ಒಂದು ಏರ್ ಬ್ರಿಡ್ಜ್ ನ ನಿರ್ಮಿಸಿದ್ದಾರೆ. ಇದರ ಮೇಲಿಂದ ಟೂರಿಸ್ಟರು ಒಂದು ಟವರ್ ಇಂದ ಮತ್ತೊಂದು ಟವರ್ಗೆ ಹೋಗಬಹುದು. ಇದರ ನಿರ್ಮಾಣ ಕಾರ್ಯವನ್ನ 1992ರಲ್ಲಿ ಪ್ರಾರಂಭಿಸಿ 1998ರಲ್ಲಿ ಪೂರ್ತಿಗೊಳಿಸುತ್ತಾರೆ. ಈಗ ವಿಶ್ವದಲ್ಲೇ ಅತಿ ಎತ್ತರವಾದ ಸ್ಕೈ ಸ್ಕ್ರಾಪರ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ಗೊತ್ತಿರುವಂತೆ ಮೊದಲನೇ ಸ್ಥಾನದಲ್ಲಿ ಬುರ್ಜ್ ಖಲೀಫಾ ಇದೆ. ಆದ್ರೆ ಎರಡನೇ ಸ್ಥಾನದಲ್ಲಿ ಮೆರಿಡಿಕಾ 118 ಇದೆ. 644 ಮೀಟರ್ ಅಂದ್ರೆ 2113 ಅಡಿಗಳ ಎತ್ತರದಿಂದ 118 ಫ್ಲೋರ್ಸ್ ಗಳನ್ನ ಇದು ಹೊಂದಿದೆ. ಈ ಕಟ್ಟಡದ ಡಿಸೈನ್ ಕತ್ತಿಯ ಆಕಾರದಲ್ಲಿರುತ್ತೆ. 24 ಲಕ್ಷ ಚದರ ಅಡಿಗಳಷ್ಟು ಪ್ರದೇಶದಲ್ಲಿರುವ ಈ ಭವನದಲ್ಲಿ ಸಾವಿರಾರು ಜನರು ನಿವಾಸವಿದ್ದಾರೆ. ಇಷ್ಟೇ ಅಲ್ಲದೆ ನೂರಾರು ಕಂಪನಿಗಳು ತಮ್ಮ ಆಫೀಸ್ ಗಳನ್ನ ಇಲ್ಲಿ ನಡೆಸುತ್ತಿದ್ದಾರೆ. ಈ ಅದ್ಭುತವಾದ ನಿರ್ಮಾಣ ರಾತ್ರಿ ಹೊತ್ತಲ್ಲಿ ಹೊಳೆಯುವ ಲೈಟ್ ಗಳಿಂದ ತುಂಬಾ ಅದ್ಭುತವಾಗಿರುತ್ತೆ. ನಂಬರ್ 2, ಪೆನಾಂಗ್ ಹಿಲ್ಸ್. ಈ ಪರ್ವತಗಳನ್ನ ಬೂಕಿಟ್ ಬೆಂಡೇರಾ ಅಂತಾನು ಕರೀತಾರೆ. ಈ ಹಿಲ್ ಸ್ಟೇಷನ್ ತುಂಬಾನೇ ಅದ್ಭುತವಾಗಿರುತ್ತೆ. ಇದರ ಹತ್ರನೇ ಪೆನಾಂಗ್ ಸ್ನೇಕ್ ಟೆಂಪಲ್ ಕೂಡ ಇದೆ. ನಂಬರ್ 3, ಕ್ಯಾಮರೂನ್ ಹೈಲ್ಯಾಂಡ್ಸ್. ಸಮುದ್ರ ಮಟ್ಟದಿಂದ ಕೇವಲ 500 ಮೀಟರ್ ಅಷ್ಟು ಎತ್ತರ ಇರುವ ಈ ಪ್ರದೇಶವನ್ನ ನೋಡಲು 2 ಕಣ್ಣುಗಳು ಸಾಲೋದಿಲ್ಲ. ಈ ಪ್ರದೇಶ ಕಾಫಿ ಬೆಳೆಗೆ ಪ್ರಪಂಚ ವ್ಯಾಪ್ತವಾಗಿ ಫೇಮಸ್ ಆಗಿದೆ. ನಂಬರ್ 4, ಮೌಂಟ್ ಕಿನಾಬಾಲು. ಸೌತ್ ಏಷ್ಯಾದಲ್ಲೇ ಅತಿ ಎತ್ತರವಾಗಿರುವ ಶಿಖರ ಮೌಂಟ್ ಕಿನಾಬಾಲು ಆಗಿದೆ. ಇದರ ಎತ್ತರ ಸರಿಸುಮಾರು 4090 ಮೀಟರ್ ಅಷ್ಟಿರುತ್ತೆ. ಪ್ರಪಂಚದಲ್ಲಿನ ಫೇಮಸ್ ಕ್ಲೈಂಬಿಂಗ್ ಪ್ಲೇಸಸ್ ಅಲ್ಲಿ ಈ ಕಿನಾಬಾಲು ಕೂಡ ಒಂದಾಗಿದೆ. ಇದನ್ನ ಹತ್ತುವಾಗ ಅನೇಕ ವಿಧವಾದ ಪಕ್ಷಿಗಳ ದರ್ಶನವಾಗುತ್ತೆ. ಮತ್ತೊಂದು ವಿಷಯ ಏನಂದ್ರೆ ಈ ಶಿಖರವನ್ನ ಹತ್ತುವುದಕ್ಕೂ ಮುಂಚೆ ಪ್ರವಾಸಿಗರ ಹೆಲ್ತ್ ಚೆಕ್ಅಪ್ ಮಾಡ್ತಾರೆ. ಒಂದ್ ವೇಳೆ ಅವರ ಆರೋಗ್ಯ ಸರಿಯಾಗಿಲ್ಲದಿದ್ರೆ ಈ ಶಿಖರವನ್ನ ಹತ್ತಲು ಅನುಮತಿ ಕೊಡೋದಿಲ್ಲ. ನಂಬರ್ 4, ಮಲಾವಾಸ್. ಈ ದೇಶದ ಪ್ರವಾಸಿ ತಾಣಗಳಲ್ಲಿ ಈ ಮಲಾವಾಸ್ ಕೂಡ ಒಂದಾಗಿದೆ. ಇಲ್ಲಿನ ಹಸಿರು ಕಾಡುಗಳು ನೀಲಿ ಸಮುದ್ರ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತವೆ. ಇಷ್ಟೇ ಅಲ್ಲದೆ ಇಲ್ಲಿ 15ನೇ ಶತಮಾನದ ಪೋರ್ಟ್ ಇದೆ. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಸೀ ಪೋರ್ಟ್ ಗಳಲ್ಲಿ ಒಂದಾಗಿದೆ. ಈ ಪ್ರದೇಶವನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಸೇರಿಸಲಾಗಿದೆ. 18 ಮತ್ತು 19ನೇ ಶತಮಾನದಲ್ಲಿ ಈ ದೇಶ ಬ್ರಿಟಿಷರ ಆಡಳಿತದಲ್ಲಿರುತ್ತೆ. ನಂತರ 1957ರಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬರುತ್ತೆ. ಈಗಿನವರೆಗೂ ನಾವು ಮಾತನಾಡಿಕೊಂಡ ಅಭಿವೃದ್ಧಿ ಎಲ್ಲ ಕಳೆದ 30 ವರ್ಷದ ಒಳಗಡೆನೆ ನಡೆದಿದೆ. ಈ ಸಮಯದಲ್ಲೇ ಮಲೇಷಿಯಾದಲ್ಲಿ ರಿಯಲ್ ಎಸ್ಟೇಟ್ ತುಂಬಾ ಡೆವಲಪ್ ಆಗುತ್ತೆ. ಈ ದೇಶದಲ್ಲಿ ತೈಲ ನಿಕ್ಷೇಪಗಳು ಹೆಚ್ಚಾಗಿವೆ. ಇವುಗಳನ್ನ ಹೊರಗಡೆ ತೆಗೆದು ವಿಶ್ವದಲ್ಲಿನ ಇತರೆ ದೇಶಗಳಿಗೆ ಸಪ್ಲೈ ಮಾಡುವುದರ ಮುಖಾಂತರ ಮಲೇಷಿಯಾ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯಾಗುತ್ತೆ. ಇವುಗಳ ಜೊತೆಗೆ ಮಲೇಷಿಯಾದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಉತ್ಪತ್ತಿ ಹಾಗೂ ಅವುಗಳ ರಫ್ತು ಅವರ ಆರ್ಥಿಕ ವ್ಯವಸ್ಥೆಯನ್ನ ಹೆಚ್ಚಿಸುತ್ತೆ. ಇನ್ನು ವ್ಯವಸಾಯದ ವಿಷಯಕ್ಕೆ ಬಂದ್ರೆ ಈ ದೇಶದಲ್ಲಿ ಪಾಮ್ ಆಯಿಲ್ ಬೆಳೆಯನ್ನ ಹೆಚ್ಚಾಗಿ ಬೆಳೆಸ್ತಾರೆ. ಈ ಬೆಳೆಯಿಂದ ಬರುವ ಇಳುವರಿಯನ್ನ ಇತರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವುದರ ಮುಖಾಂತರ ಮಲೇಷಿಯಾ ವಿಶ್ವದಲ್ಲೇ ಅತಿ ದೊಡ್ಡ ಪಾಮ್ ಆಯಿಲ್ ಎಕ್ಸ್ಪೋರ್ಟರ್ ಆಗಿ ಬದಲಾಗಿದೆ. ಈ ದೇಶದ ಯುವ ಜನತೆ ಜಾಬ್ಸ್ ಗಿಂತ ಬಿಸ್ನೆಸ್ ಮಾಡಲು ಹೆಚ್ಚು ಆಸಕ್ತಿ ತೋರಿಸ್ತಾರೆ. ಈ ದೇಶದಲ್ಲಿ ಸರಿಸುಮಾರು 75% ಅಷ್ಟು ಜನರು ಬಿಸ್ನೆಸ್ ಮಾಡ್ತಾರೆ. ಮೊದಲೇ ಹೇಳಿದಂತೆ ಭಾರತೀಯರು ಈ ದೇಶಕ್ಕೆ ಹೋಗಲು ವೀಸಾ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಇದರಿಂದ ನಿಮ್ಮಲ್ಲಿ ಯಾರಾದ್ರೂ ಮಲೇಷಿಯಾಗೆ ಹೋಗಲು ಬಯಸಿದ್ರೆ ಶೀಘ್ರದಲ್ಲೇ ಹೋಗಿ ಬನ್ನಿ. ಹೇಗಿದ್ರು ಇಲ್ಲಿ ಖರ್ಚು ಕಡಿಮೆ ಇರೋದ್ರಿಂದ ವಿಡಿಯೋದಲ್ಲಿ ಹೇಳಿದ ಪ್ರದೇಶಗಳನ್ನ ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮಲೇಷಿಯಾ ಬಗ್ಗೆ ನಿಮಗೇನಾದ್ರೂ ಬೇರೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ಸ್ ನಲ್ಲಿ ತಪ್ಪದೇ ತಿಳಿಸಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.